ರೋಟರಿ ನಡೆ ಹಳ್ಳಿ ಕಡೆಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ರೋಟರಿ ಹಬ್ಬವನ್ನು ಆಚರಿಸುತ್ತಿರುವ ರೋಟರಿ ಸಂಸ್ಥೆ ವತಿಯಿಂದ 2ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಮದ್ದೂರು ತಾಲೂಕಿನ ಮೆಣಸಗೆರೆ ಗ್ರಾಮದ ಜ್ಞಾನಮುದ್ರಾ ವಿದ್ಯಾಮಂದಿರದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ರೋಟರಿ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರ ವಿತರಣೆ ಹಾಗೂ ಮಾನಸಿಕ ಆರೋಗ್ಯ ಹಾಗೂ ಪರೀಕ್ಷೆ ಭಯ ನಿವಾರಣಾ ಕಾರ್ಯಕ್ರಮದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಭಾರತೀ ನಗರದ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಅಧ್ಯಕ್ಷ ಸರಿ ಕಡೆ ಇವರಿಂದ ಸ್ವಲ್ಪ ಇದೆ ಅಲ್ಲಿ ಬನ್ನಿ ಸರ್ ಮುಂದೆ ಬನ್ನಿ. ಶಶಿ ಹಂಗೆ ಲಗೋರಿ ಕರ್ನಾಟಕ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡವನ್ನು ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಭಾರತೀ ನಗರದ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಅವರು ಸನ್ಮಾನಿಸಿದರು. ನೀವು ನಿಮ್ಮದೇ ಬನ್ನಿ. ಹಾಂ ಸರಿ ನೋಡಿ ಸರ್. ಶಶಿ ಸ್ವಲ್ಪ ಸರ್ ಒಳಗೆ ಬನ್ನಿ. ಬಾಲಕ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜ್ಞಾನಮುದ್ರಾ ವಿದ್ಯಾಮಂದಿರದ ಶಾಲಾ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಘಟಕವನ್ನು ಬೆಂಗಳೂರಿನ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ರಾಜರವರು ಚಾಲನೆ ನೀಡಿದರು. ರೆಡಿ ಅಣ್ಣ ಬನ್ನಿ ಹೋಗಿ ತಗೊಡ್ತೀರಿ. ರೆಡಿ ಸರ್. ಈ ಕಡೆ ಸರ್. ಹಾಂ ಟ್ಯಾಪ್ ಆನ್ ಮಾಡಿ ಸರ್. ಅಧ್ಯಕ್ಷ ಸ್ವಲ್ಪ ಮುಂದೆ. ಅಧ್ಯಕ್ಷ ಮುಂದೆ ಬನ್ನಿ ಸರ್. ಹಾಂ ಓಕೆ ಸರ್. ಕಟ್ಟಾಗ್ತದೆ. ಹಾಂ ಓಕೆ ಸರ್. ರೆಡಿ ಸರ್. ರೆಡಿ ಶಶಿ ಅಧ್ಯಕ್ಷ. ಹಾಂ ಓಕೆ. ಮಾಡಿ ಚೆನ್ನಾಗಿ ಊಟ ಮಾಡಿ ನಾಳೆ ಮಧ್ಯಾಹ್ನ ಊರು ಬಿಡ್ತಾರೆ ಅನ್ಸುತ್ತೆ ನೋಡಿ. ಅವ್ರ ಮುಖದ ಮೇಲೆ ಬರ್ತಾರೆ ಮಂದಹಾಸನೆ ಸಾಕ್ಷಿ. ಕಂಟಿನ್ಯೂಸ್ 5 ವರ್ಷ ನಾವು ಇಲ್ಲಿ ಭಾಗಿಯಾಗಿದ್ದೇವೆ. ನಮಗೆ ಮಾತ್ರ ಸಾಯಂಕಾಲ ಅವರು ಸಾಯಂಕಾಲ ಊಟ ಹಾಕ್ಬಿಟ್ಟು ಮುಂಚೆನೆ ಕಳಿಸ್ಬಿಡ್ತಾರೆ ಇವ್ರಿಗೆ ಅಂತ. ಯಾಕೆ ಹಿಂಗೆ ನನ್ಗೆ ಗೊತ್ತಿಲ್ಲ. ಪ್ರಶ್ನೆಗಳಿಗೆ ನಾನು ಹಾಕೋಕ್ಕಷ್ಟೇ ಬಂದಿರೋದು. ನಿಮ್ಮ ಮಗುಗೆ ಹೋಮ್ವರ್ಕ್ ಬರ್ದು ಕಳಿಸಿ. ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಣ್ಣೂರಿನಲ್ಲಿ ರೋಟರಿ ಸದಸ್ಯರ ನಡೆ ಹಳ್ಳಿ ಕಡೆಗೆ ಮುಂದುವರಿಯಿತು. ಹಣ್ಣೂರಿನ ಹಿರಿಯ ಮುಖಂಡರೊಬ್ಬರು ರೋಟರಿ ಸಂಸ್ಥೆಯವರು ನೀಡಿದ ಹಣ್ಣೂರಿನ ಪ್ರಾಥಮಿಕ ಶಾಲೆಯ ಶುದ್ಧ ನೀರಿನ ಘಟಕವನ್ನು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ರೆಡಿ ಸರ್. ಸರಿ ಬನ್ನಿ. ಬೆಂಗಳೂರಿನ ಸೌತ್ ಎಂಡ್ ರೋಟರಿ ಅಧ್ಯಕ್ಷರಾದ ವಿಕ್ರಮ್ ರಾಜರವರು
ಶುದ್ಧ ಘಟಕ ನೀರು ಹಾಗೂ ಇತರ ಯೋಜನೆಗಳ ಬಗ್ಗೆ ಸಾವಿರವಾಗಿ ವಿವರಣೆ ನೀಡಿದರು. 3191 ಮತ್ತು 3192 ಡಿಸ್ಟ್ರಿಕ್ಟಿಂದ ಹಳ್ಳಿ ಹಬ್ಬ ಅಂತ ಮಾಡ್ತಾ ಇದ್ದೀವಿ. ಇದು ಸುಮಾರು ಒಂದು 16 ಹಳ್ಳಿಗಳಲ್ಲಿ ಸೇರಿಸಿ ಮಾಡ್ತೀವಿ. ಒಟ್ಟು ಒಂದು 80 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬೆನಿಫಿಷರೀಸು ಅಪ್ರಾಕ್ಸಿಮೇಟ್ಲಿ ಒಂದು 10,000 ಜನ ಬೆನಿಫಿಷರೀಸ್ ಇದ್ದಾರೆ. ಇದರಲ್ಲಿ ನಾವು ಸುಮಾರು ಸ್ಕೂಲ್ಗಳಿಗೆ ಈ ಥರದ್ದು ನೀರಿಂದು ಯಂತ್ರ ಕೊಟ್ಟಿದ್ದೀವಿ. ಪ್ಯೂರ್ ವಾಟರ್ ಡಿಸ್ಪೆನ್ಸರ್ ಕೊಟ್ಟಿದ್ದೀವಿ. ಮತ್ತು ಇನ್ನು ಸುಮಾರು ಒಂದು 5 ಸ್ಕೂಲ್ಗಳಿಗೆ ಕಂಪ್ಲೀಟ್ ಸ್ಪೋರ್ಟ್ಸ್ ಕಿಟ್ ಕೊಟ್ಟಿದ್ದೀವಿ. ರೈತರಿಗೆ ನಾವು ಒಂದು 500 ಗಿಡ ಕೊಡ್ತಾ ಇದ್ದೀವಿ. ಮತ್ತು ಪ್ರತಿ ಥರದ ಹೆಲ್ತ್ ಚೆಕಪ್ ನಡೀತಾ ಇದೆ. ಆ್ಯಂಡ್ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ನಾವು ಕರಿಯರ್ ಕೌನ್ಸಿಲಿಂಗು ಮತ್ತು ಐ ಆಮ್ ದ ವಿನ್ನರ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಮೇಜರ್ ಬಂದು ವೆಟರ್ನರಿ ಕ್ಯಾಂಪ್ ದೊಡ್ಡದಾಗಿ ಮಾಡ್ತಿದ್ವಿ, ವಿತ್ ಮೆಡಿಸಿನ್ಸ್ ಪ್ಲಾನ್ ಮಾಡಿದೆ. ಆ್ಯಂಡ್ ಇವನ್ ಹೆಲ್ತ್ ಕ್ಯಾಂಪ್ಗಳಲ್ಲೂ ವಿತ್ ಮೆಡಿಸಿನ್ಸ್ ಪ್ಲಾನ್ ಮಾಡಿದ್ದೀವಿ. ಹಾಗೆ ಹೆಣ್ಮಕ್ಳಿಗೆ ಭಾರತೀನಗರದ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಅವರು ಆರೋಗ್ಯ ಶಿಬಿರದ ಬಗ್ಗೆ ಕುರಿತು ಮಾತನಾಡಿದರು. ಆಯುರ್ವೇದಿಕ್ ಅವರು ಕೂಡ ಈ ಸಾರಿ ಕ್ಯಾಂಪಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಫಸ್ಟ್ ಟೈಮು ಥೈರಾಯ್ಡ್ ಫ್ರೀಯಾಗಿ ಚೆಕಪ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳು ನಾಳೆ ಭಾನುವಾರ ಸರ್ಕಾರಿ ಆಸ್ಪತ್ರೆ ಗ್ರೌಂಡಲ್ಲಿ ನಡೆಯುತ್ತೆ. ದಯವಿಟ್ಟು ಇದಕ್ಕೆಲ್ಲರೂ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ನಿಮಗೆ ರೋಟರಿ ಕ್ಲಬ್ ಬಗ್ಗೆ ಏನಾದರೂ ಗೊತ್ತಾ? ವೆರಿ ಗುಡ್. ಇವತ್ತು ನಿಮಗೆ ವಾಟರ್ ಫಿಲ್ಟರ್ ಇದು ಕೊಟ್ಟಿದ್ದಾರಲ್ಲ. ಅಣ್ಣೂರಿನ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ ಸದರಿ ಶಾಲೆಗೆ ನೀರಿನ ಘಟಕವಾದ ಪ್ರಯೋಜನ ಬಗ್ಗೆ ಸಾವಿರವಾಗಿ ತಿಳಿಸಿದರು. ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಪಂಚಾಯತಿಗೆ ಹೋಗಿ ಫಿಲ್ಟರ್ ನೀರನ್ನ ತರ್ತಾ ಇದ್ರು. ಕ್ಯಾನಲ್ಲಿ ಇಟ್ಕೊಂಡು ಬರ್ಬೇಕಾರೆ ಅವ್ರಿಗೆ ಸೈಕಲಲ್ಲಿ ಇಟ್ಕೊಂಡು ಬರ್ತಾ ಇದ್ರು ಮಕ್ಕಳು. ಸೈಕಲ್ ಇಟ್ಕೊಬರ್ಬೇಕಾದ್ರೆ ಕೆಲವೊಂದ್ಸರಿ ಜಾರಿ ಕೆಳಗಡೆ ಬಿದ್ದೋಗ್ಬಿಡ್ತಾ ಇತ್ತು. ಅದು ಮಿಸ್ ಕ್ಯಾನ್ ಹೊಡೆದಾಯ್ತು ಅಂತ ಬರ್ತಾನೆ ಇದ್ರು. ನಾವು ತುಂಬ ಸರಿ ಕ್ಯಾನ್ ಹೊಡೆದಾಯ್ತು ಅಂತ ಬರ್ತಿದ್ದು, ಜೊತೆಗೆ ಮಕ್ಕಳು ಬಿದ್ದುಬಿಡ್ತಾ ಇದ್ರು ಬಾರಕ್ಕೆ, ಹಿಡ್ಕೊಂಡು ಬರೋಕ್ಕೆ ಆಗ್ತಾ ಇರಲಿಲ್ಲ ಅಂತ. ನಾನು ಏನು ಮಾಡೋದು, ಇಷ್ಟಿಂದ ಇಲ್ಲಿ ತಗೊಂಬರೋಕ್ಕೆ ಈಗ ಆಗ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ಸಮಯಕ್ಕೆ ನಮ್ಮ ಚಂದ್ರೇಶ್ ಸರ್ ಅವರು ಒಂದು ಸರಿ ಹೀಗೆ ಒಂದು ಫಂಕ್ಷನ್ ನಡೀತಾ ಇತ್ತು. ನಮ್ಮ ಮಕ್ಕಳಿಗೆಲ್ಲ ತಟ್ಟೆ ಮತ್ತು ಲೋಟವನ್ನು ಕೊಡಿಸಿದ್ರು. ಅವಾಗ ಆ ಸಮಯದಲ್ಲಿ ಅವ್ರನ್ನ ಕೇಳ್ಕೊಂಡಿದ್ವಿ, ಸರ್ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಅವರು ನಿಜಕ್ಕೂ ಕೂಡ ನಮ್ಮ ಶಾಲೆಗೆ ಈ ಒಂದು ವಾಟರ್ ಫಿಲ್ಟರ್ನ ಕೊಡುಗೆಯಾಗಿ ಕೊಡಿಸಿದ್ದಾರೆ. ನಮ್ಮ ರೋಟರಿ ಸಂಸ್ಥೆ ಎಲ್ಲ ಅಧ್ಯಕ್ಷರು, ಸದಸ್ಯರು, ನಿರ್ದೇಶಕರು ಯಾರ್ಯಾರಿದ್ದೀರಿ ಎಲ್ಲರೂ ಕೂಡ ತುಂಬುರದೇ ಧನ್ಯವಾದವನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಗೆ ಮೊದಲು ಸಹ ತೆಂಗಿನ ಮರವನ್ನು ನೆಡೆಸ್ಕೊಟ್ಟಿದ್ರು. ಅದು ಬೆಳೀತಾ ಇದೆ ಸರ್ ನಿಮ್ಮ ಒಂದು ಇದರಲ್ಲಿ. ಅದು 2 ತೆಂಗಿನ ಗಿಡವನ್ನು ನೆಡೆಸ್ಕೊಟ್ಟಿದ್ರಿ. ಮತ್ತು ನಮ್ಮ ಶಾಲೆ ಮಕ್ಕಳಿಗೆ ಇದು ಇಂಗ್ಲೀಷ್ ಡಿಕ್ಷ್ನರಿ ಸಹ ಒಂದು 4 ಡಿಕ್ಷ್ನರಿ ಕೊಡ್ತಿದ್ರಿ. ಅದು ಓದೋದಕ್ಕೂ ಅನುಕೂಲ ಆಯಿತು. ಇದೇ ರೀತಿ ನಿಮ್ಮ ಸಹಕಾರ ಸದಾ ನಮ್ಮ ಶಾಲೆಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸೌತ್ ಎಂಡ್ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ರಾಜರವರು, ಭಾರತೀನಗರದ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಅವರು, ಚಂದ್ರೇಶ್ ಅವರು, ಮನುರವರು, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಆಗಲ್ಲ ಸರ್.